ಹೇಗ್ ನಡೀತಿದೆ 2026 ರೆಸೊಲ್ಯೂಷನ್ ಪ್ಲಾನ್ಸ್? ಚೆನ್ನಾಗಿ ನಡೀತಾ ಇದೆಯಾ? ವಾಟ್ ಇಫ್ ನೇಚರ್ ಅಂದ್ರೆ ಪ್ರಕೃತಿಗೆ ಒಂದು ರೆಸೊಲ್ಯೂಷನ್ ಇದ್ರೆ ಅದಕ್ಕೆ ನಾವು ಸಂಕ್ರಾಂತಿ ಅಂತ ಕರಿತೀವಿ. ಅಂದ್ರೆ ಸಮ್ಯಕ್ ಕ್ರಾಂತಿ, ಒಳ್ಳೆ ದಿಕ್ಕಿನ ಕಡೆ ಹೋಗೋದಕ್ಕೆ ಸಂಕ್ರಾಂತಿ ಅಂತಂತೀವಿ. ಸಂಕ್ರಾಂತಿ ಹಬ್ಬ ಬರೀ ನೇಚರ್ ಸೆಲೆಬ್ರೇಟ್ ಮಾಡಲ್ಲ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಸೂರ್ಯ ಕೂಡ ಸೆಲೆಬ್ರೇಟ್ ಮಾಡ್ತಾನೆ. ಅದಕ್ಕೆ ಇದಕ್ಕೆ ಸಂಕ್ರಾಂತಿ ಜೊತೆಗೆ ಸಂಕ್ರಮಣ ಅಂತಾನೂ ಅಂತಾರೆ. ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪಥ ಬದಲಿಸುವಂತಹ ಕ್ರಮ. ಒಟ್ಟು 12 ರಾಶಿಗಳಿವೆ. ಸೊ 12 ರಾಶಿಗಳಿಗೆ ಸೂರ್ಯ ತನ್ನ ಪಥ ಬದಲಿಸ್ತಾನೆ. ಈ ಸಂಕ್ರಾಂತಿಗೆ ಏನ್ ವಿಶೇಷತೆ ಗೊತ್ತಾ? ಸ್ಪೆಷಾಲಿಟಿ ಇಸ್ ವೆರಿ ಸಿಂಪಲ್. ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ತನ್ನ ಪಥ ಬದಲಿಸ್ತಾನೆ. ಅದಕ್ಕೆ ಇದಕ್ಕೆ ಮಕರ ಸಂಕ್ರಾಂತಿ ಅಂತಾರೆ. ಜೊತೆಗೆ ಇದು ಉತ್ತರಾಯಣ ಪರ್ವಕಾಲ, ಎಲ್ಲಾರ್ಗೂ ಆಸ್ಪೀಷಿಯಸ್ ಕಾಲ ಅಂತೀವಿ. ಉತ್ತರಾಯಣ ಪರ್ವಕಾಲ ಅಂದ್ರೆ ನೀವು ಸಾಧನೆ ಮಾಡಕ್ಕೆ ಒಂಥರ ಗೋಲ್ಡನ್ ಟೈಮ್ ಇದು. ಅದಕ್ಕೆ ನೀವು ಕೇಳಿರ್ತೀರಾ, ದೊಡ್ಡವರ ಆಶೀರ್ವಾದ ಮಾಡ್ತಿರ್ಬೇಕಾರೆ ನಿಂಗೆ ಉತ್ತರ ಅಭಿವೃದ್ಧಿ ಆಗ್ಲಿ ಅಂತ. ಸೊ ದಿಸ್ ಇಸ್ ದ ಮೇನ್ ರೀಸನ್. ನಾವು ನಮ್ ಹಿಂದಿನ ಪಾಡ್ಕಾಸ್ಟ್ ಅಲ್ಲಿ ಕೇಳಿದೀವಿ, ಅದು ವೈಕುಂಠ ಏಕಾದಶಿ ಬಗ್ಗೆ. ದೇವ್ರ ದರ್ಶನ ಮಾಡೋ ಟೈಮಲ್ಲಿ ಉತ್ತರ ದ್ವಾರದಿಂದ ಒಳಗಡೆ ಹೋಗ್ಬೇಕು ಅಂತ. ಯಾಕೆ? ಇದು ಒಂದು ಆಸ್ಪೀಷಿಯಸ್, ಜೊತೆಗೆ ಅಭಿವೃದ್ಧಿ ಕಡೆಗೆ ನಮ್ಮ ಮನಸ್ಸನ್ನ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಈ ಉತ್ತರ ದಿಕ್ಕು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆ ಬರ್ತಿದ್ದಾನೆ ಇದೇ ಸಂಕ್ರಾಂತಿ ಟೈಮಲ್ಲಿ. ಅದಕ್ಕೆ ಇದು ಮಂಗಳಕರ. ಇದೊಂದು ನಾರ್ಮಲ್ ಹಾಲಿಡೇ ತರ ನೋಡೋದ್ ಬೇಡ. ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಇದನ್ನ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ಬೇಕು. ಎಸ್ಪೆಷಲಿ ಸಮುದ್ರ ಸ್ನಾನ ಮತ್ತೆ ನದಿ ಸ್ನಾನಕ್ಕೆ ಈ ಕಾಲದಲ್ಲಿ ತುಂಬಾ ಪುಣ್ಯ ಇದೆ ಅಂತ ಹೇಳ್ತಾರೆ. ಇದೊಂಥರ ಸುಗ್ಗಿ ಕಾಲ. ದೇವರಿಗೆ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ನಿವೇದನೆ ಮಾಡಿ ಮನೆಯಲ್ಲಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಆಚರಣೆಗಳು ಎಷ್ಟು ಔಚಿತ್ಯಪೂರ್ಣವಾಗಿದೆ ಅಂತಂದ್ರೆ, ಎಸ್ಪೆಷಲಿ ಮಕರ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಹೇಳ್ತೀವಿ. ಯಾಕೆ ಈ ತರ? ಬೆಲ್ಲದಲ್ಲಿ ವಾಯುದೇವರ ಸನ್ನಿಧಾನ ಇದೆ. ಜೊತೆಗೆ ಈ ಎಳ್ಳು ಹುಟ್ಟಿದ್ದು ದೇವರ ರೋಮದಿಂದ. ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಹೇಳೋದು. ಇದರಿಂದ ಹರಿವಾಯು ಗುರುಗಳ ಅನುಗ್ರಹ ನಮಗಾಗುತ್ತೆ. ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಈ ಎಳ್ಳು ಬೆಲ್ಲದಿಂದ ನಮ್ ಇಮ್ಯುನಿಟಿ ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೈಂಟಿಫಿಕಲಿ ಜೊತೆಗೆ ಧಾರ್ಮಿಕವಾಗೂ ಸಹ ಎಳ್ಳು ಬೆಲ್ಲ ನಮ್ಗೆ ತುಂಬಾ ಒಳ್ಳೇದು. ಎಳ್ಳು ಬೆಲ್ಲ ತಿಂದು ನಾವ್ ಸೆಲೆಬ್ರೇಟ್ ಮಾಡೋ ಜೊತೆಗೆ ಪೊಂಗಲ್ ಇತ್ಯಾದಿ ಎಲ್ಲ ತಿಂದೇ ತಿಂತೀವಿ. ಮೇಜರ್ಲಿ ಸಂಕ್ರಾಂತಿಲಿ ಅಟ್ರಾಕ್ಷನ್ ಏನು ಅಂತಂದ್ರೆ ಒಂದು ಸಕ್ಕರೆ ಹೆಚ್ಚು ಮತ್ತೆ ಕಬ್ಬು. ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆಲ್ಲ ಎಷ್ಟು ಕೂತ್ಕೊಂಡು ಮಜಾ ಮಾಡೇ ಮಾಡ್ತೀವಿ, ಹೌದಲ್ವಾ? ಇನ್ನೊಂದು ಮೇಜರ್ ಫ್ಯಾಕ್ಟರ್ ಅಥವಾ ಇನ್ನೊಂದು ಮೇಜರ್ ಹ್ಯಾಪನಿಂಗ್ ಸಂಕ್ರಾಂತಿಲಿ ಅಂದ್ರೆ ಈ ದನಕರುಗಳಿಗೆ ಕಿಚ್ಚ ಹಾಯಿಸ್ತಾರೆ. ಅಂದ್ರೆ ಒಣ ಹುಲ್ಗೆ ಬೆಂಕಿ ಹಚ್ಬಿಟ್ಟು ಅದ್ರ ಮೇಲೆ ಅವ್ರಿಗೆ ಜಂಪ್ ಮಾಡಿಸ್ತಾರೆ. ಒಂಥರ ಬ್ಯೂಟಿಫುಲ್ ಆಕ್ಟಿವಿಟಿ. ಇದ್ರ ಸೈಂಟಿಫಿಕ್ ರೀಸನ್ ನೋಡೋದಾದ್ರೆ ದನಕರುಗಳ ಮೇಲೆ ಏನ್ ಮೈಕ್ರೋಬ್ಸ್ ಇರುತ್ತಲ್ಲ ಅದೆಲ್ಲ ಸುಟ್ಟು ಹೋಗುತ್ತೆ. ಜೊತೆಗೆ ರೈತರಿಗೆ ಒಂದು ಪ್ರಬಲವಾದಂತ ಒಂದು ನಂಬಿಕೆ, ಈ ಆಕ್ಟಿವಿಟಿ ಮಾಡೋದ್ರಿಂದ ಆ ದನಕರುಗಳು ಸುರಕ್ಷಿತವಾಗಿರ್ತಾರೆ ಮತ್ತೆ ಹೆಲ್ದಿ ಆಗಿರ್ತಾರೆ ಅಂತ. ಒಂದ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ನಾವ್ ಕನ್ನಡಿಗರಾಗ್ಬಿಟ್ಟು ಏನ್ ಹರ್ಷ ಪಡ್ಬೇಕು ಅಂತಂದ್ರೆ, ತ್ರೈಲೋಕ್ಯ ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಮಕರ ಸಂಕ್ರಮಣ ದಿವಸನೇ ಉಡುಪಿ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿರ್ತಾರೆ. ಇಂದಿಗೂ ಸಹ ಮಕರ ಸಂಕ್ರಾಂತಿ ದಿವಸ ಉಡುಪಿಯಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಈ ದಿನ ನಾವೆಲ್ಲರೂ ಹುಗ್ಗಿ ತಿಂತೀವಿ, ಸಕ್ಕರೆ ಹಚ್ಚಿ ತಿಂತೀವಿ, ಕಬ್ಬು ತಿಂತೀವಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಗಾಳಿಪಟ ಸಹ ಹಾರಿಸ್ತೀವಿ. ಜೊತೆಗೆ ಅವತ್ತೊಂದ್ ದಿವಸ ಸ್ಪೆಷಲ್ ಆಗಿ ಗವಿಗಂಗಾಧರೇಶ್ವರ ದೇವರ ದರ್ಶನ ಸಹ ಮಾಡ್ತೀವಿ. ನೀವೇನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಧ್ವರ ದೇವಾಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.